ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಾನು ಆಲ್ರೆಡಿ ಬಿಫೋರ್ ಮಂತ್ರಾಲಯ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ನೋಡಿದ್ರ ಅಂದ್ಕೊಳ್ತೀನಿ. ಸೊ ಮಂತ್ರಾಲಯದಿಂದ ನಾವು ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇದರಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಒಂದು ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ಬುಕ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿದೆ. ನಾನಿವತ್ತು ಹೇಗಿರುತ್ತೆ ವಂದೇ ಭಾರತ್ ಟ್ರೈನು ಮತ್ತು ಏನೆಲ್ಲ ಅವರು ನಮಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಲ್ಲ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಬಂದಮೇಲೆ ಅವರೆಲ್ಲರೂ ಕೂಡ ಎಲ್ರಿಗೂ ಒಂದೊಂದು ನ್ಯೂಸ್ ಪೇಪರ್ನ ಕೊಡ್ತಾರೆ. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬ್ರೇಕ್ಫಾಸ್ಟ್ ಕೊಟ್ಟರು. ಆ ಬ್ರೇಕ್ಫಾಸ್ಟ್ ಇಲ್ಲಿ ಏನೇನಿದೆ ಅಂತಂದರೆ ನೋಡಿ, ಉಪ್ಪಿಟ್ಟು, ಅಡಿಯಲ್ಲಿ ನನಗೆ ಬಟರ್ ಕೂಡ ಕೊಟ್ಟಿದ್ರು. ನೋಡಿ, ಉಪ್ಪಿಟ್ಟು ಮತ್ತು ವಡೆ, ಬ್ರೌನ್ ಬ್ರೆಡ್ಡು ಮತ್ತು ಒಂದು ಕೇಕು, ಜಾಮು, ಇಷ್ಟೆಲ್ಲ ಐಟಮ್ಸ್ ಇರುತ್ತೆ. ಸೊ ಎಲ್ಲದು ಚೆನ್ನಾಗೇ ಇತ್ತು. ಬಟ್ ಉಪ್ಪಿಟ್ಟೇನು ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಮಿಕ್ಕಿದೆಲ್ಲ ಐಟಮ್ ಚೆನ್ನಾಗಿತ್ತು. ನೋಡಿ, ನನ್ನ ಮಗನಿಗೆ ತುಂಬ ದಿನದಿಂದ ಹೇಳಿದ್ದೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಹಂಗಾಗಿ ಮತ್ತು ನನ್ನ ತಂಗಿ ಪಾಪು, ಅಮ್ಮ, ನಾನು ಎಲ್ಲ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಚೆನ್ನಾಗಿತ್ತು. ನಮಗೆ ಬಂದಿದ್ದು ಜರ್ನಿ ಗೊತ್ತೇ ಆಗಲಿಲ್ಲ ಮಂತ್ರಾಲಯದಿಂದ ಬೆಂಗಳೂರಿಗೆ. ಇಲ್ಲಿ ಚಾರ್ಜಿಂಗ್ ಹಾಕೋದಿದ್ದೆ ಇಲ್ಲಿ ಸೀಟ್ ಕೆಳಗಡೆ. ಆಡ್ತಿದ್ದ ನೋಡಿ, ಏನು ಮೇಜರ್ ಅಂತಂದರೆ ತುಂಬಾ ಕ್ಲೀನಾಗಿದೆ ಟ್ರೈನು. ಕ್ಲೆನ್ಲಿನೆಸ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿ, ಅದು ಆಟೋಮ್ಯಾಟಿಕ್ ಡೋರ್ಸು. ನಾವೇನು ಅದನ್ನು ಪುಷ್ ಮಾಡೋ ಹಾಗಿಲ್ಲ. ಅದ್ರ ಹತ್ರ ಬಂದು ನಿಂತ್ಕೊಂಡ್ರೆ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಮತ್ತು ಟಿಫನ್ ಎಲ್ಲ ತಿಂತಿರ್ತಾನೆ ಅಂತ ಹೇಳ್ಬಿಟ್ಟು ಅವಾಗವಾಗೆ ಕ್ಲೀನ್ ಕೂಡ ಮಾಡ್ತಾ ಇರ್ತಾರೆ. ನೋಡಿ, ಆಮೇಲೆ ನಾವು ಟೀಗೆ ಹೇಳಿದ್ವಿ, ಟೀ ಕೊಟ್ಟರು. ಅದು ಸ್ಯಾಶೆ ಒಂದು, ಅದು ರೆಡಿ ಮಿಕ್ಸು, ಟೀ ಮಿಕ್ಸ್ ಪೌಡರು. ಅದೇನು ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ. ಬಟ್ ಕಾಫಿ ತೊಗೊಂಡ್ರು ನಮ್ಮ ಮನೆಯವರು, ಅದು ಚೆನ್ನಾಗಿತ್ತಂತೆ. ಕಾಫಿ ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಬಟ್ ಟೀ ಏನು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಪೂರ್ವಿಕ್ ಅಲ್ಲಿ ಯಾರದು? ಏನು ಏನು ನೋಡ್ಬೇಕಾ? ಇಲ್ಲಿ ನೋಡ್ಬೇಕು, ಇಲ್ಲಿ ಪೂರ್ವಿಕ್ ಅಂತೂ ತುಂಬಾ ಎಂಜಾಯ್ ಮಾಡ್ದ. ನೋಡಿ, ಹಾಗೆ ಆಮೇಲೆ 11 ಗಂಟೆಗೆ ಊಟನೂ ಕೊಟ್ಬಿಟ್ರು. ನಮಗಿನ್ನೂ ಹೊಟ್ಟೆ ಹಶ್ವಾಗೇ ಇರಲಿಲ್ಲ. ನೋಡಿ, ಊಟದಲ್ಲಿ ರೈಸು ಮತ್ತು ಪನ್ನೀರ್ ಕರಿ ಮತ್ತು ಚಪಾತಿ ಮತ್ತು ಆಲೂದು ಒಂದು ಕರಿ ಇತ್ತು. ಮತ್ತು ಕರ್ಡ್ ಕೊಟ್ಟರು, ಐಸ್ ಕ್ರೀಮ್ಸು. ಆ್ಯಕ್ಚುಲಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಇದೊಂಥರ ನಮ್ಮ ಪ್ರೌಡ್ ವಂದೇ ಭಾರತ್, ನಮ್ಮ ಒಂದು ಇಂಡಿಯಾದಲ್ಲಿ ಇಷ್ಟು ಚೆನ್ನಾಗಿರೋವಂಥ ಒಂದು ಟ್ರೈನಲ್ಲಿ ಎಲ್ಲ ಫೆಸಿಲಿಟೀಸು ನಮಗೆ ಸಿಕ್ಕಿರೋದು. ಸೊ ನೋಡಿ, ಆಮೇಲೆ ಅವ್ನಿಗೆ ಸ್ವಲ್ಪ ಅಳ್ತಿದ್ದ ಪಾಪು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಆಟಾಡಿಸಿದೆ. ಮತ್ತು ವಾಶ್ರೂಮ್ಸು ಅಷ್ಟೇ ಪಕ್ಕದಲ್ಲಿದೆ. ವಾಶ್ರೂಮ್ಸು ತುಂಬಾ ಕ್ಲೀನಾಗಿದೆ. ಕ್ಲೆನ್ಲಿನೆಸ್ ತುಂಬಾ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ತುಂಬಾ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ನಾವು ಒಬ್ಬರಿಗೆ 1300 ಇರಬೇಕೇನೋ ಪರ್ ಹೆಡ್ಡು. ಬ್ರೇಕ್ಫಾಸ್ಟು ಮತ್ತು ಲಂಚ್ ಅವರೇ ಪ್ರೊವೈಡ್ ಮಾಡೋದ್ರಿಂದ ಇಟ್ಸ್ ಓಕೆ. 1 or 2 ಟೈಮ್ ನೀವು ಆರಾಮಾಗಿ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಪ್ಲೀಸ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್.